ನಿನ್ನೆ ನಡೆದ SRH ಹಾಗೂ RCB ಪಂದ್ಯದಲ್ಲಿ ಏನಾಯ್ತು ಗೊತ್ತಾ? ವಿರಾಟ್ ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವೆ ಭಾರಿ ಹೀಟ್ ಸೃಷ್ಟಿಯಾಗಿತ್ತು. ಇದು ಸಾಮಾನ್ಯ IPL ಪಂದ್ಯ ಅಲ್ಲ. ಮೈದಾನದಲ್ಲಿ ಫುಲ್ ಅಗ್ರೆಷನ್, ಟೆನ್ಷನ್, ಆಟಿಟ್ಯೂಡ್ ಮತ್ತು ಕೊನೆಯಲ್ಲಿ ವೈರಲ್ ಆದ ಒಂದು ಮೂಮೆಂಟ್ ಏನ್ ಗೊತ್ತಾ? RCB ಬ್ಯಾಟ್ ಮಾಡುತ್ತಿದ್ದಾಗ ವಿರಾಟ್ ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವೆ ಮಾತಿನ ಚಕಮಕಿ ಶುರುವಾಯಿತು. ವಿರಾಟ್ ಹೆಡ್ ಕಡೆ ನೋಡಿ ಅಗ್ರೆಸಿವ್ ರಿಯಾಕ್ಷನ್ ಕೊಟ್ಟರು. ಇದಕ್ಕೆ ತುಪ್ಪ ಸುರಿದಂತೆ ಮತ್ತೆ ಹ್ಯಾಂಡ್ ಶೇಕ್ ಸಮಯದಲ್ಲಿ ಟ್ರಾವಿಸ್ ಹೆಡ್ ಕೈ ಮುಂದಿಟ್ರು. ಆದ್ರೆ ವಿರಾಟ್ ಕೊಹ್ಲಿ ಡೈರೆಕ್ಟ್ ಮುಂದೆ ನಡೆದು ಹೋದ್ರು. ಈ ಒಂದು ಮೂಮೆಂಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಈ ಘಟನೆ ಬಗ್ಗೆ ಫ್ಯಾನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಹೆಡ್ಗೆ ಈ ಸಲ IPL ನಲ್ಲಿ ಸರಿಯಾದ ಗುರುತು ಸಿಕ್ಕಿಲ್ಲ, ಅದಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಆಸ್ಟ್ರೇಲಿಯನ್ ಪ್ಲೇಯರ್ಸೇ ಹೀಗೆ, ಅವರಿಗೆ ಆಟಿಟ್ಯೂಡ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ನಮ್ಮ ಭಾರತದ ಪ್ಲೇಯರ್ಗಳನ್ನ ನಾವು ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳಿ. ಒಟ್ಟಾರೆ ಹೇಳೋದಾದ್ರೆ ಆಸ್ಟ್ರೇಲಿಯಾ ಆಟಗಾರರಿಗೂ ಹಾಗೂ ವಿರಾಟ್ ಕೊಹ್ಲಿಗೂ ಇದೇನು ಹೊಸದಲ್ಲ. ಆಟ ಅಂದ ಮೇಲೆ ಇದು ಸರ್ವೇ ಸಾಮಾನ್ಯ. ಇದರಲ್ಲಿ ವಿರಾಟ್ ಸರಿಯೇ ಅಥವಾ ಟ್ರಾವಿಸ್ ಹೆಡ್ ಸರಿಯೇ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕ್ವಾಲಿಫೈಯರ್ ಪಂದ್ಯಗಳಲ್ಲಿ RCB ಮತ್ತು SRH ಗೆದ್ರೆ ಮತ್ತೆ ಇನ್ನೊಂದ್ಸಲ ಎರಡೂ ತಂಡಗಳು ಮುಖಾಮುಖಿ ಆಗೋ ಚಾನ್ಸಸ್ ಇರುತ್ತೆ. ಅದು ನಡೆದಿದ್ದೇ ಆದಲ್ಲಿ ಈ ವಾದ ವಿವಾದಗಳು ಏನೇ ಇದ್ರೂ ಇದೇ ಪಂದ್ಯಕ್ಕೆ ಮುಕ್ತಾಯ ಆಗಲಿ ಅನ್ನೋದೇ ಎಲ್ಲ ಅಭಿಮಾನಿಗಳ ಆಸೆ. ಪಂದ್ಯ ಸೋತರೂ ನಂಬರ್ 1 ಸ್ಥಾನವನ್ನು ಉಳಿಸಿಕೊಂಡಿರುವ RCB ಮಂಗಳವಾರ GT ವಿರುದ್ಧ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಿದೆ.